ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ನೀವು GST ನಿಲ್ ರಿಟರ್ನ್ ಫೈಲ್ ಮಾಡ್ತೀರಾ. ಕ್ರೋಮ್ ಅಲ್ಲಿ GST ಅಂತ ಸರ್ಚ್ ಮಾಡಿದ್ಮೇಲೆ ಬರುತ್ತೆ gst.gov.in. ಸೊ ಇಲ್ಲಿ ಕ್ಲಿಕ್ ಮಾಡ್ತೀರಾ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮ್ದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ತೀರಾ. ಇಲ್ಲಿ ರಿಟರ್ನ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಯಾವ ಮಂತ್ ನೀವು ಫೈಲ್ ಮಾಡ್ತಾ ಇದ್ದೀರಾ ಅದು ಸೆಲೆಕ್ಟ್ ಮಾಡ್ತೀರಾ. ಅಕ್ಟೋಬರ್ ಫೈಲ್ ಮಾಡ್ತಾ ಇರೋದು ನಾವು. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀರಾ. ಫೈಲಿಂಗ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು GSTR 2A ಇದೆಯಲ್ಲ ಅದು ಚೆಕ್ ಮಾಡ್ತೀರಾ. ನಿಮ್ದು ಏನಾದ್ರೂ ಪರ್ಚೇಸ್ ಏನಾದ್ರೂ ಮಾಡಿದೀರಾ ನೀವು. ಕೆಲವು ಟೈಮಲ್ಲಿ ಏನಾಗುತ್ತೆ, ನೀವು ಪರ್ಚೇಸ್ ಮಾಡಿರ್ತೀರಾ, ಮರ್ತೋಗಿರ್ತೀರಾ. ಅದಕ್ಕೆ ನೀವು ಏನ್ ಮಾಡ್ಬೇಕು, ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಬೇಕು. ಸೊ ಇಲ್ಲಿ GSTR 2A ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲೂ B2B ಇನ್ವಾಯ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೋಡಿ, ಇಲ್ಲಿದೆ ನೋ ಡಾಕ್ಯುಮೆಂಟ್ಸ್ ಫೌಂಡ್ ಫಾರ್ ದ ಪ್ರೊವೈಡೆಡ್ ಇನ್ಪುಟ್ಸ್. ಸೊ ನೀವು ಯಾವುದೇ ತರದ್ದು ಪರ್ಚೇಸ್ ಇಲ್ಲ. ಇಲ್ಲೇನಾದ್ರೂ ಬಿಲ್ ತೋರಿಸಿದ್ರೆ ಆ ಟೈಮಲ್ಲಿ ನೀವು ನಿಲ್ ಫೈಲಿಂಗ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇವಾಗ ನೀವೇನು ಮಾಡ್ತೀರಾ, ಬ್ಯಾಕ್ ಹೋಗ್ತೀರಾ. ನೀವು ತಿರ್ಗಾ ಪೀರಿಯಡ್ ಸೆಲೆಕ್ಟ್ ಮಾಡ್ತೀರಾ, ಯಾವ ಮಂತ್ ಫೈಲಿಂಗ್ ಮಾಡ್ತಾ ಇದ್ದೀರಾ. ಅಕ್ಟೋಬರ್. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ GSTR 1 ಇದೆಯಲ್ಲ ಫಸ್ಟ್ ಟೇಬಲ್, ಅದಕ್ಕೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೀವು ಫೈಲ್ ನಿಲ್ GSTR 1 ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಫೈಲ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮ್ದು ಹೆಸರು ಸೆಲೆಕ್ಟ್ ಮಾಡ್ತೀರಾ. ಫೈಲ್ ವಿತ್ EVC ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ID ಗೆ OTP ಹೋಗಿರುತ್ತೆ. ಯಾವ್ದಾದ್ರು ಒಂದು OTP ಇಲ್ಲಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ GSTR 1 ಫೈಲ್ ಆಯ್ತು. ತಿರ್ಗಾ ನಾವು ರಿಟರ್ನ್ಸ್ ಮೇಲೆ ಹೋಗ್ತೀವಿ. ಇಲ್ಲಿ ತಿರ್ಗಾ ನೀವು ಮಂತ್ ಸೆಲೆಕ್ಟ್ ಮಾಡ್ತೀರಾ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀರಾ. GSTR 3B ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕೇಳ್ತಾ ಇದೆ ಸೇಲ್ ಬಿಲ್ಸ್ ಏನಾದ್ರು ಇಲ್ಲ ಅಂದ್ರೆ, ಮತ್ತೆ ನಿಮ್ದು ಪರ್ಚೇಸ್ ಬಿಲ್ಸ್ ಏನೋ ಇಲ್ಲ ಅಂದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕ್ಲೋಸ್ ಮಾಡ್ತೀರಾ. ಇಲ್ಲಿ ನೋಡಿ, ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮ್ದು ಹೆಸರು ಸೆಲೆಕ್ಟ್ ಮಾಡ್ತೀರಾ. ಫೈಲ್ GSTR 3B ವಿತ್ EVC ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮ್ದು OTP ಹೋಗಿರುತ್ತೆ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ, ಅದು OTP ಹಾಕ್ತೀರಾ. ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಫೈಲಿಂಗ್ ನಿಮ್ದು ಸಕ್ಸಸ್ಫುಲ್ ಆಯ್ತು. ಓಕೆ ಮೇಲೆ ಕ್ಲಿಕ್ ಮಾಡ್ತೀರಾ. ಒಂದ್ಸತಿ ತಿರ್ಗಾ ರಿಟರ್ನ್ ಡ್ಯಾಶ್ ಬೋರ್ಡ್ ಮೇಲೆ ಹೋಗ್ತೀರಾ. ಇಲ್ಲಿ ನಿಮ್ದು ಮಂತ್ ಸೆಲೆಕ್ಟ್ ಮಾಡ್ತೀರಾ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನೋಡಿ, GSTR 1 ಫೈಲ್ ಆಗಿದೆ. GSTR 3B ಸ್ಟೇಟಸ್ ಫೈಲ್ಡ್ ಅಂತ ತೋರಿಸ್ತಾ ಇದೆ. ಸೊ GST ನಿಲ್ ಫೈಲಿಂಗ್ ಕಂಪ್ಲೀಟ್ ಆಗಿದೆ. ಸೊ ನೀವೇನಾದ್ರೂ ಪ್ರೊಫೆಷನಲ್ಸ್ ಹತ್ರ ನೀವೇನಾದ್ರೂ GST ಫೈಲಿಂಗ್, GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, ಉದ್ಯಮ ರಿಜಿಸ್ಟ್ರೇಷನ್ ಏನಾದ್ರೂ ಮಾಡಿಸ್ಬೇಕಂದ್ರೆ ನಂಬರ್ ಕೊಟ್ಟಿದ್ದೀನಿ ಪ್ರೊಫೆಷನಲ್ಸ್, ಅವ್ರಿಗೆ ಕಾಲ್ ಮಾಡಿ ನೀವು ನಿಮ್ದು ಏನೇ ಸರ್ವಿಸಸ್ ಬೇಕಾಗಿದ್ರು ನೀವು ಅಲ್ಲಿ ಮಾಡಿಸ್ಕೊಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನಡೆಸಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ.